ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೀಮ್. ಸೊ ಇವಾಗ ಕಾಶಿಯಲ್ಲಿದ್ದೀವಿ, ಎದ್ದಿದ್ದೀವಿ, ಸ್ನಾನ ಆಯಿತು. ಇವಾಗ ಟಿಫನ್ ತಿನ್ನೋಕ್ಕೆ ಕರೆದಿದ್ದಾರೆ, ಹೋಗೋಣ. ಇವಾಗ ಸ್ವಲ್ಪ ವೆದರು ಓಕೆ ಇದೆ, 31 ಡಿಗ್ರಿ ಇದೆ, ಹೊರಗಡೆ ತುಂಬ ಬಿಸಿಲಿದೆ. ಸೊ ತಿಂಡಿ ತಿನ್ನೋಕ್ಕೆ ಕರೀತಿದ್ದಾರೆ, ಹೋಗೋಣ ಬನ್ನಿ. ಯಾವ ಥರ ಇರುತ್ತೆ ತಿಂಡಿ? ಇವತ್ತು ಪೂರಿ ಸಾಗು. ಸೊ ಗೈಸ್, ಇವಾಗ ನಾಷ್ಟ ಆಯಿತು. ನಾಷ್ಟ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಪ್ಯಾಕಪ್ ಮಾಡ್ಕೊಬೇಕು. ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಹೊರಡೋದೆ ಇಲ್ಲಿಂದ. ಇವಾಗ ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಆಟ ಆಡೋದಂತೆ. ಫುಲ್ ಯೋಗಕ್ಕೆ ಆಟ ಆಡೋಣ. ಸೊ ಗೈಸ್, ಇವಾಗ ಬಸ್ ಸ್ವಲ್ಪ ಡಿಲೇ ಆಗಿದೆ. ಸೊ ಅದರಿಂದ ಇವಾಗ ಲಸ್ಸಿ ಕುಡಿಯೋಣ ಅಂತ ಹೊರಟಿದ್ದೀವಿ. ನಾನು, ಅಮ್ಮ, ಸಂತೋಷ್ ಸರು, ಶಶಾಂಕ್ ಅಣ್ಣ, ನಿಹಾಲಣ್ಣ ಎಲ್ಲ. ಸೊ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಅವಾಗ ಸ್ವಲ್ಪ ಡಿಲೇ ಆಗಿದೆ, 11:30 ಅಂತ ಹೇಳಿದ್ದಾರೆ. ಬಿಸಿಲು ತುಂಬ ಇದೆ. ಸೊ ಹೋಗ್ಬಿಟ್ಟು ಲಸ್ಸಿ ಕುಡ್ಕೊಂಬರೋಣ ಬನ್ನಿ. ಸೊ ಗೈಸ್, ಇವಾಗ ಲಸ್ಸಿ ಕುಡಿಯೋಕೆ ಬಂದಿದ್ದೀವಿ ಎಲ್ಲರೂ. ಎಲ್ಲ ನಂದು ಇಲ್ಲಿದೆ. ಮತ್ತು ಶಶಾಂಕ್ ಸರ್, ಸಂತೋಷ್ ಸರ್, ನಿಹಾಲಣ್ಣ ಎಲ್ಲರೂ ಲಸ್ಸಿ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಹೋಗೋಣ ಲಸ್ಸಿ ಕೊಟ್ಬಿಟ್ಟು. ಸರ್, ಲಸ್ಸಿ ಟೇಸ್ಟ್ ಯಾವ ಥರ ಇದೆ? ಚೆನ್ನಾಗಿದೆ, ನಾರ್ಮಲಿ ಸೆಕೆಗೆ ತಂಪಾಗಿ ಚೆನ್ನಾಗಿದೆ. ಶಶಾಂಕ್ ಸರ್? ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನಿಹಾಲಣ್ಣ ಯಾವ ಥರ ಇದೆ? ಅಯ್ಯೋ, ಇದಕ್ಕೆ ಮಸ್ಸಿಗೆ ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೂಪರ್ ಆಗತ್ತೆ. ಥ್ಯಾಂಕ್ಸ್. ಅಮ್ಮ, ಇದು ಯಾವ ಥರ ಇದೆ ಲಸ್ಸಿ? ಯಾವ ಥರ ಇದೆ? ಮಾತೇ ಇಲ್ಲ. ಓಹೋ, ಅತ್ತೆ ಲಸ್ಸಿ ಯಾವ ಥರ ಇದೆ? ತುಂಬ ಚೆನ್ನಾಗಿದೆ. ಬಟ್ ಇದು ಸ್ಟಾಕ್ ಇರೋದು ಕೊಟ್ಟಿದ್ದಾರೆ. ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು, ಸೂಪರಾಗಿರ್ತಿತ್ತು. ಇದು ಚೆನ್ನಾಗಿದೆ, ಅದು ಇನ್ನೂ ಸೂಪರಾಗಿರ್ತಿತ್ತು. ಸೊ ಗೈಸ್, ಲಸ್ಸಿ ಟೇಸ್ಟ್ ಯಾವ ಥರ ಇದೆ? ಇವಾಗ ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಡೋಣ. ಓಕೆ, ಬಾಯ್. ಸೊ ಗೈಸ್, ಇವ್ರ ಹತ್ರ ಕೇಳೋಣ ಲಸ್ಸಿ ಯಾವ ಥರ ಪ್ರಿಪೇರ್ ಆಗುತ್ತೆ ಅಂತ. ಸೊ ಲಸ್ಸಿ कैसे आप बनाते हो? लस्सी हम प्योर दूध से बनाते हैं, भैंस के दूध से। मतलब उसका रेमेडीज़ क्या होता है? क्या क्या डालते हैं उसमें, कैसे बनाते हैं? उसको पहले मथा जाता है, मथनी होता है। इसका मथनी है लोटा, ये इस टाइप का होता है, ये मथनी है, इससे मथा जाता है। काफ़ी मथने के बाद इससे खूब मथेंगे। ಸೊ ಗೈಸ್, ಇದರಲ್ಲಿ ಫಸ್ಟು डालेंगे। बहुत सी लोग जो है इसमें क्या है कि बर्फ़ डालते हैं इसको ठंडा करने के लिए, मगर हमारी लस्सी की ये क्वालिटी है कि इसमें बर्फ़ हम नहीं डालते हैं, इसको ठंडा करते हैं। पुरवा में, इसमें पुरवे में देते हैं, पुरवा उठाओ, इस पुरवे में देते हैं इसे लस्सी, और ये खूब बढ़िया इसका सोनापन आ जाता है। इसलिए इसके सोनापन से इसका स्वाद बदल जाता है, इसकी बहुत बड़ी खासियत है। ಸೊ ಗೈಸ್, ಎಲ್ಲ ಕಡೆ ಐಸ್ ಹಾಕ್ಬಿಟ್ಟು ಮಾಡ್ತಾರಂತೆ, ಬಟ್ ಇವ್ರು ಐಸ್ ಹಾಕಲ್ಲ, ನಾರ್ಮಲಾಗಿ ಫ್ರೆಶ್ ಆಗಿ ಮಾಡ್ತೀವಿ. ಮತ್ತು ಇದ್ರಲ್ಲಿ ಹಾಕೋದ್ರಿಂದ ಏನಂದರೆ ಟೇಸ್ಟು ಚೇಂಜ್ ಆಗುತ್ತಂತೆ, ಇದ್ರ ಫ್ಲೇವರ್ ಬಿಡುತ್ತಂತೆ. ಕೋಲ್ಡ್ನೆಸ್ ಇಟ್ಟಾಗ ಇದರಲ್ಲಿ ಇದ್ರ ಟೇಸ್ಟು ಬಿಡುತ್ತಂತೆ. ಸೊ ಕಿತ್ನೆ ಸಾಲ್ से कर रहे हो आप? ये हम बाप दादा से कर रहे हैं। ಇವರು ತಾತ ಮುತ್ತಾತನ ಕಾಲದಿಂದ ಮಾಡ್ತಿದ್ದಾರಂತೆ. ಸೊ ಟೇಸ್ಟ್ ಬಹುತ್ ಅಚ್ಚಾ है, आप अच्छा बनाए. अच्छा, थैंक यू, बहुत अच्छा लगा आप लोग हमारे यहाँ आए। बहुत खुशी हुआ कि इतनी दूर से आए और तारीफ़ करके जा रहे हैं। ಧನ್ಯವಾದ. ಥ್ಯಾಂಕ್ಸ್ ಭಯ್ಯ. ओके धन्यवाद. ಸೊ ಗೈಸ್, ಇದು ಕಚೋರಿ, ಬನಾರಸ್ ಕಚೋರಿ ಮಾಡ್ತಾವ್ರೆ ಫ್ರೆಶು ಬೆಳಗ್ಗೆನೆ. ಬೆಳಗ್ಗೆ ಹೊತ್ತು ಇದ್ರ ಜೊತೆ ಜಲೇಬಿ ಕೊಡ್ತಾರಂತೆ, ತುಂಬ ಫ್ರೆಶ್ಶು. ಬನಾರಸಲ್ಲಿ ತುಂಬ ಫೇಮಸ್ ಅಂತೆ. ನೋಡಿ, ಜಲೇಬಿ ಫ್ರೆಶ್ ಇದೆ, ಬೆಳಗ್ಗೆ ಅದ್ರ ಜೊತೆ ಜಲೇಬಿ ಕೊಡ್ತಾರಂತೆ ಅವರು. ಸೊ ಗೈಸ್, ನಾವು ಇದನ್ನು ಏನಂತೀವಿ, ಸ್ನ್ಯಾಕ್ಸ್ ಥರ ತಿಂತೀವಿ. ಬಟ್ ಇವ್ರಿಗೆ ಬೆಳಗ್ಗೆ ಹೊತ್ತು ಅದು ತಿಂಡಿ ಥರ, ಲೈಕ್ ಹೆಂಗೆ ನಾವು ನಾಷ್ಟ ಮಾಡ್ತೀವೋ, ಸೊ ಅವ್ರಿಗೆ ಇದು ಬೆಳಗ್ಗೆ ಹೊತ್ತು ನಾಷ್ಟ ಇದ್ದಂಗೆ. ಗೈಸ್, ನೀವು ನೋಡ್ಬೋದು ಇವಾಗ ಫ್ರೆಶ್ ಆಗಿ ಲಸ್ಸಿ ಮಾಡ್ತಾ ಇದ್ದಾರೆ. तू समझा? हाँ नहीं, तू समझा नहीं. ಇದು ವಾರಣಾಸಿಲಿ ಬನಾರಸ್ ಲಸ್ಸಿ ಫೇಮಸ್. ಇಲ್ಲಿ ಈ ಥರ ಮೊಸರು ಹಾಕಿ ಅದನ್ನು ಈ ಥರ ಕಡಿತಾರೆ. ಐಸ್ ಹಾಕಲ್ಲ, ನಾರ್ಮಲ್ ಇದು ಹಾಕ್ಬಿಟ್ಟು ಸಕ್ಕರೆ ಹಾಕಿ
ಮಣ್ಣಿನ ಮಟ್ಕೆಯಲ್ಲಿ ಯಾವಾಗಲೇ ತೋರಿಸೋದ್ನಲ್ಲ ಆ ಥರ ಮಣ್ಣಿನ ಮಟ್ಕೆಯಲ್ಲಿ ಇಕ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿ ಅದ್ರ ಫ್ಲೇವರ್ನ ಬಿಡಿಸಿ ಕುಡಿತಾರೆ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿದೆ. ಒಂದು ಸತಿ ಇಲ್ಲಿ ಬಂದಾಗ ಎಲ್ಲರೂ ಟ್ರೈ ಮಾಡಿ. ಸೊ ನಾವೆಲ್ಲ ಟ್ರೈ ಮಾಡಿದ್ವಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶ್ರೀರಾಜ್ ಭಂಡಾರ್ ಅಂತ, ಇದು ಬಂದ್ಬಿಟ್ಟು ನಮ್ಮ ಹೋಟ್ಲಿಂದ ಸ್ವಲ್ಪ ಮುಂದೆ ಸಿಗ್ನಲಲ್ಲಿದೆ. ಸೊ ಎಲ್ಲ ಟ್ರೈ ಮಾಡಿ. ये कहाँ आता है वो प्लेस बोलिए हम लोगों को फिर से आने के लिए. से ये रेलवे से बहुत नज़दीक है, 1 किलोमीटर के डिस्टेंस पे है. ये वर्णापुल नदेसर क्षेत्र आता है, वर्णापुल. ಸೊ ಗೈಸ್ ಲೊಕೇಶನ್ ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ಯಾರ್ಯಾರು ಕಾಶಿಗೆ ವಾರಣಾಸಿಗೆಲ್ಲ ಬರ್ತೀರಾ ಅವ್ರು ಇಲ್ಲಿಗೆ ಪ್ಲೀಸ್ ಬಂದ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಹೋಗಿ. ಲಸ್ಸಿ ತುಂಬ ಚೆನ್ನಾಗಿದೆ. ಸೊ ಗೈಸ್ ಇದು ಫ್ರೆಶ್ಶು ಜಿಲೇಬಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ಇಲ್ಲಿ ಅಂತ. ಗ್ಯಾಸ್ ಯೂಸ್ ಮಾಡ್ತಾ ಇಲ್ಲ, ಚಾರ್ಕೋಲ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲೆಲ್ಲ ಗ್ಯಾಸ್ ತುಂಬ ಕಮ್ಮಿ, ಚಾರ್ಕೋಲೆ ನೋಡಿ ಯಾವ ಥರ ಬಿಡ್ತಾರೆ, ಸೇಮ್ ಬಿಡ್ತಾರೆ. ಬಟ್ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿದೆ. ಇವಾಗ ಟೇಸ್ಟ್ ಮಾಡಿದ್ವಿ, ಫ್ರೆಶ್ಶಾಗಿ ಮಾಡ್ತಾರೆ ನಿಮ್ಮ ಮುಂದೆನೇ. ಬಟ್ ಇಲ್ಲಿ ತಿಂಡಿ ಥರ ತಿಂತಾರೆ ಇದನ್ನು. ಸೊ ನಮ್ಮಮ್ಮ ತಿಂತಿದ್ದಾರೆ, ಕೇಳೋಣ ಬನ್ನಿ ಟೇಸ್ಟ್ ಯಾವ ಥರ ಇದೆ ಅಂತ. ಟೇಸ್ಟ್ ಯಾವ ಥರ ಇದಮ್ಮ ಇದು? ತುಂಬ ಚೆನ್ನಾಗಿ, ವಾಸು. 10ಗೆ ಎಷ್ಟು ಕೊಡ್ತೀರಾ? 10ಗೆ ಎಷ್ಟು ಕೊಡ್ತೀರಾ? 9. ಗೈಸ್ ತುಂಬ ಚೆನ್ನಾಗಿದೆ. ನೆಹರಣ್ಣ ಎಲ್ಲ ಟೇಸ್ಟ್ ಎಲ್ಲ ಯಾವ ಥರ ಇತ್ತು ನಿಮಗಿದು? ಏನಾಯ್ತು? ಡಿಪ್ರೆಷನ್ ಟೇಸ್ಟ್ ಯಾವ ಥರ ಇತ್ತು? ಸಖತ್ತಾಗಿತ್ತಪ್ಪ. ಜಿಲೇಬಿ ಅಂದರೆ ಡಿಫ್ರೆಂಟಾಗಿತ್ತು, ಎಲ್ಲೂ ಸಿಕ್ಕಲ್ಲ. ನಾರ್ತ್ ಇಂಡಿಯಾದಲ್ಲಿ ಸ್ಪೆಷಲ್ ಎಲ್ಲ ಮಾಡಿದ್ರು. ಹೌದು, ಚೆನ್ನಾಗಿತ್ತು, ಎಲ್ಲ ಬಂದು ತಗೋಬೋದು. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಸ್ವೀಟ್ಸ್ ಇದೆ ಡಿಫ್ರೆಂಟಾಗಿ. ಹಾಲಿಂದನೇ ಮಾಡೋದು, ಪ್ರತಿಯೊಂದು ಹಾಲಿಂದನೇ ಮಾಡೋದು. ಇವ್ರು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಎಲ್ಲ ಕಣ್ಮುಂದೆನೆ. ಸೊ ಗೈಸ್ ಇವಾಗ ಸಂತೋಷ್ ಸರ್ ಪಾನ್ ತಂದು ಕೊಟ್ಟಿದ್ದಾರೆ. हाय हाय इतना सुकून. ಬನಾರಸ್ ಪಾನು. ನಾನು ಶಶಾಂಕಣ್ಣ, ಸಂತೋಷ್ ಸರ್, ನೆಹಾಲಣ್ಣ, ಅಮ್ಮ, ಅತ್ತೆ ಎಲ್ಲ ನಾನು ಇವಾಗ ಪಾನ್ ತಿಂತಾಯಿದ್ದೀವಿ. ಸೊ ಯಾವ ಥರ ಇರುತ್ತೆ ಬನಾರಸ್ದು ಅಂತ ಟೇಸ್ಟ್ ಮಾಡಿಬಿಟ್ಟು ಒಪಿನಿಯನ್ ಕೇಳೋಣ ಬನ್ನಿ. ಯಾವ ಥರ ಇದೆ ಅಮ್ಮ? ಯಾವ ಥರ ಇದೆ ನೆಹಾಲಣ್ಣ? ಇನ್ನು ತಿಂದೇ ಇಲ್ಲ ಅಣ್ಣ, ನೋಡಿ ಹಂಗೆ ಐತೆ ಕೈಯಾಗೆ. नो वे ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಸಂತೋಷ್ ಸರ್ ಯಾವ ಥರ ಇದೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಶಶಾಂಕಣ್ಣ ಕೇಳೋಣ ಯಾವ ಥರ ಇದೆ ಶಶಾಂಕಣ್ಣ? ತುಂಬ ಚೆನ್ನಾಗಿದೆ. ಅದರಲ್ಲೂ ಸಂತೋಷ್ ಸರ್ ಕೊಟ್ಟಿ ಅಂತ ಇನ್ನೂ ಎಕ್ಸ್ಟ್ರೀಮ್ ಆಗಿ ಚೆನ್ನಾಗಿದೆ. ಸಂತೋಷ್ ಸರ್ ಕೊಟ್ಟಿರೋದ್ರಿಂದ ಎಕ್ಸ್ಟ್ರೀಮ್ ಆಗಿ ಚೆನ್ನಾಗಿದೆಯಾ? ಕಾಶಿಗೆ ಬಂದ್ರೆ ತಲೆಗೆ ಹಾಕದ್ ಬಿಟ್ಟಿದೆ. ಅದೇ ಯಾವ ಥರ ಇದೆ? ತುಂಬ ಚೆನ್ನಾಗಿದೆ. ಖಾರ ಸ್ವೀಟು ಎಲ್ಲ ಇದೆ, ಮಿಕ್ಸಪ್ ಚೆನ್ನಾಗಿದೆ. ಸೊ ಮಸಾಲೆ ಥರ ಇದೆಯಂತೆ, ಫುಲ್ ಡಿಫ್ರೆಂಟ್ ಆಗಿದೆಯಂತೆ, ಚೆನ್ನಾಗಿದೆ. ಸೊ ನಾವು ಹೇಳಿದ್ನಲ್ಲ ಬೇಕ್ರಿ ಅದ್ರ ಪಕ್ಕದಲ್ಲೇ ಸಿಗೋದು ಇದು. ಅಲ್ಲ ನೀವು ಹೇಳಲೇ ಇಲ್ಲ ಯಾವ ಥರ ಇದೆ? ನೋ ಕಮೆಂಟ್ಸ್, ಏನು ಹೇಳೋಕ್ಕಾಗಲ್ಲ ಅಂತ ಟೇಸ್ಟ್. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸೊ ಗೈಸ್ ಇವಾಗ ಮಾರ್ಕೆಟಿಂದ ಬಂದ್ವಿ, ಲಸ್ಸಿ ಕುಡ್ಕೊಂಡು ಒಂದು ಲಸ್ಸಿ ಪಾರ್ಸಲ್ ತಂದಿದ್ದೀವಿ. ಇದೇನು ಸ್ಪೆಷಲ್ ಅಂತ ತೋರಿಸ್ತೀನಿ, ಒಂದು 5 ನಿಮಿಷ. ಸೊ ಗೈಸ್ ಇವಾಗ ನಾವು ಪಾಂಗ್ ಲಸ್ಸಿ ಕುಡಿತಾ ಇದ್ದೀವಿ. ತೋರ್ಸೋಕ್ಕಾಗಲ್ಲ, ಐ ಆಮ್ ಸಾರಿ. ಬಾಂಗ್ ಲಸ್ಸಿ ಟ್ರೈ ಮಾಡ್ಬಿಟ್ಟು ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ನಿಲ್ಸಿದ್ದಾರೆ, ಊಟ ಮಾಡ್ತಾಯಿದ್ದೀವಿ. ಇವಾಗ ಹೊರಟಿದ್ದೀವಿ, ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಅಯೋಧ್ಯ. ಸೊ ಇವಾಗ ಊಟ ಮಾಡ್ಕೊಂಡು ಹೊರಡೋಣ. ಸೊ ಗೈಸ್ ಇವಾಗ ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಸಂಕಟ ಹನುಮಾನ್ ದರ್ಶನ ಮುಗಿಸಿದ್ದೀವಿ. ಸೊ ಇಲ್ಲಿಂದ ಇವಾಗ ನೆಕ್ಸ್ಟ್ ನಾವು ಅಯೋಧ್ಯೆಗೆ ಹೊರಟಿದ್ದೀವಿ. ಅಯೋಧ್ಯೆಯಲ್ಲಿ ಇವತ್ತು ಸ್ಟೇ ಆಗ್ತಾಯಿದ್ದೀವಿ. ಸೊ ಇಲ್ಲಿಂದ 5 hours ಜರ್ನಿ ಇದೆ. ಸೊ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೊರಟಿದ್ದೀವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಅಲ್ಲಿ ಹೋಗಿ ರೆಸ್ಟ್ ತೊಗೊಂಡು ಬೆಳಗ್ಗೆ ದರ್ಶನ ಮಾಡೋಣ, ರಾಮಂದು ಸಿಗೋಣ.
ಇದ್ದೀವಿ. ಇವಾಗ ಇಳಿದಿದ್ದೀವಿ. ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ ಟೀ ಕಾಫಿ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಸೊ ಟೀ ಕುಡಿಯೋಕ್ಕೆ ರೋಡ್ ದಾಟಬೇಕಿತ್ತು, ಆ ಕಡೆ ಹೋಗಬೇಕು. ಸೊ ರೋಡ್ ದಾಟ್ತಾ ಇದ್ದೀವಿ. ಹೈವೇ ಇದೆ, 2 ವೇ. ಅದನ್ನು ದಾಟ್ಕೊಂಡು ಇವಾಗ ಹೋಗಿ ಟೀ ಕಾಫಿ ಕುಟ್ಕೊಂಡು ತಿರ್ಗಿ ಆಮೇಲೆ ಹೋಗ್ಬೇಕು. ಗೈಸ್ ಇವಾಗ ಸಮೋಸ ತಿನ್ಕೊಂಡು ಆಮೇಲೆ ಜಾಮೂನೆಲ್ಲ ತಿನ್ಕೊಂಡು ಹೊರಟಿದ್ದೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬ್ರೇಕ್ ಕೊಟ್ಟಿದ್ರು. ಸೊ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಏನೋ ನಾಳೆ ತಿರ್ಗಾ ಕಾಶಿ ಹಾಲ್ಟ್ ಅಂತ ಹೇಳ್ತಿದ್ದಾರೆ, ಚೆಕ್ ಮಾಡೋಣ. ಸೊ ಗೈಸ್ ಟೈಮು ನಾವು ಬಂದಿರೋದು 2:01 ನೀವು ನೋಡ್ಬೋದು. 2:01 ಟೈಮು. ಸೊ ಫುಲ್ಲು ನಿದ್ದೆ ಅಂದರೆ ನಿದ್ದೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ನಿದ್ದೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಸಿಗೋಣ. ದರ್ಶನ, ಅಯೋಧ್ಯ ರಾಮನ ದರ್ಶನ ಹೋಗಿ ಕೈ ಮುಕ್ಕೊಂಡು ತಿರ್ಗಿ ನಾಳೆ ಕಾಶಿ ಹಾಲ್ಟು ನೋಡೋಣ ಯಾವ ಥರ ಏನಾಗುತ್ತೆ ಅಂತ. ಬಾಯ್.